ಬುಧವಾರದ ದಿನದಂದು ಗಣಪತಿ ದೇವನನ್ನು ಪೂಜಿಸುವ ಸಂಪ್ರದಾಯವಿದೆ. ಬುಧವಾರದ ದಿನದಂದು ಗಣಪತಿಯನ್ನು ಪೂಜಿಸುವುದರ ಜೊತೆಗೆ ಈ ಗಣಪತಿ ಮಂತ್ರಗಳನ್ನು ಪಠಿಸುವುದು ಶುಭ. ಬುಧವಾರದ ದಿನದಂದು ನಾವು ಯಾವೆಲ್ಲ ಗಣಪತಿ ಮಂತ್ರಗಳನ್ನು ಪಠಿಸಬೇಕು? ಬುಧವಾರ ಈ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ಪ್ರಯೋಜನಗಳು ದೊರೆಯುತ್ತೆ. ಗಣೇಶನಿಗೆ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಮೊದಲ ಸ್ಥಾನ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ನಾವು ಗಣಪತಿ ಪೂಜೆಯನ್ನು ಮಾಡಿ ನಂತರ ಕೆಲಸವನ್ನು ಪ್ರಾರಂಭಿಸುತ್ತೇವೆ. ಹಿಂದೂ ಧರ್ಮದಲ್ಲಿ ಗಣಪತಿ ಪೂಜೆಗೆ ವಿಶೇಷವಾದ ಸ್ಥಾನವಿದೆ. ಗಣೇಶನ ಪೂಜೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭಿಸುವುದರಿಂದ ಅದರಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಮಸ್ಯೆಗಳು ದೂರಾಗುವುದು, ಕಷ್ಟಗಳೆಲ್ಲ ದೂರಾಗುವುದು. ಬುಧವಾರದ ದಿನದಂದು ಗಣಪತಿ ಪೂಜೆಯನ್ನು ಮಾಡುವ ಸಂಪ್ರದಾಯವಿದೆ. ಬುಧವಾರದ ದಿನದಂದು ನಾವು ಗಣಪತಿಯನ್ನು ಪೂಜಿಸುವುದರ ಜೊತೆಗೆ ಈ ಗಣಪತಿ ಮಂತ್ರಗಳನ್ನು ಪಠಿಸುವುದರಿಂದ ಅದ್ಭುತವಾದ ಪ್ರಯೋಜನಗಳಿವೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬುಧವಾರದ ದಿನದಂದು ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುವುದು, ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುವುದು ಎನ್ನುವ ನಂಬಿಕೆಯಿದೆ. ಬುಧವಾರದ ದಿನದಂದು ನಾವು ಗಣಪತಿಯ ಯಾವ ಮಂತ್ರವನ್ನು ಪಠಿಸಬೇಕು? ಈ ಗಣಪತಿ ಮಂತ್ರಗಳನ್ನು ಬುಧವಾರ ತಪ್ಪದೇ ಪಠಿಸಿ. ಓಂ ಗಂ ಗಣಪತಯೇ ನಮಃ. ಬುಧವಾರದ ದಿನದಂದು ನಾವು ಈ ಸರಳವಾದ ಗಣೇಶ ಮಂತ್ರವನ್ನು ಪಠಿಸುವ ಮೂಲಕ ನಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರಾಗುವುದು. ಯಾವುದೇ ಹೊಸ ಕಾರ್ಯವನ್ನು ಮಾಡಲು ಹೊರಟರೂ ಅದರಲ್ಲಿ ಯಶಸ್ಸು ದೊರೆಯುವುದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ. ಬುಧವಾರದ ದಿನದಂದು ನಾವು ಈ ಶಕ್ತಿಶಾಲಿಯಾದ ಗಣಪತಿ ಮಂತ್ರವನ್ನು ಪಠಿಸುವ ಮೂಲಕ ಭಕ್ತರು ಬುದ್ಧಿವಂತಿಕೆಯನ್ನು, ಸಂಪತ್ತನ್ನು ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಗಣಪತಿ ಮಂತ್ರ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತಿಳಿದಿರುತ್ತದೆ. ಬುಧವಾರದ ದಿನದಂದು ನೀವು ಗಣೇಶನನ್ನು ಪೂಜಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರು ಬುದ್ಧಿವಂತಿಕೆಯನ್ನು, ಸಂಪತ್ತನ್ನು ಮತ್ತು ಸಮೃದ್ಧಿಯನ್ನೇ ಪಡೆದುಕೊಳ್ಳುತ್ತಾರೆ. ಗಜಾನನಂ ಭೂತಾಗಣದಿ ಸೇವಿತಂ ಕಪಿತ್ತ ಜಂಬುಫಲ ಚಾರುಭಕ್ಷಣಂ. ಗಣಪತಿ ದೇವರ ವಿಗ್ರಹ ಅಥವಾ ಫೋಟೋದ ಮುಂದೆ ಕುಳಿತು ಬುಧವಾರದ ದಿನದಂದು ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಜನರಲ್ಲಿ ಭಕ್ತಿ ಮತ್ತು ಸೇವೆಯ ಭಾವನೆ ವೃದ್ಧಿಯಾಗುವುದು. ಇದರಿಂದ ಬುದ್ಧಿವಂತಿಕೆಯನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಶ್ರೀ ಗಣೇಶಾಯ ನಮಃ. ಈ ಸರಳವಾದ ಗಣಪತಿ ಮಂತ್ರವನ್ನು ಯಾವ ವ್ಯಕ್ತಿ ಬುಧವಾರದ ದಿನದಂದು ಗಣಪತಿಯನ್ನು ಪೂಜಿಸಿ ಪಠಿಸುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಶಾಂತಿಯನ್ನು, ಸಂತೋಷವನ್ನು ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಗಂ ಗಣಪತಯೇ ನಮಃ. ಇದು ಕೂಡ ಅತ್ಯಂತ ಸರಳವಾದ ಗಣಪತಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಯಾವ ವ್ಯಕ್ತಿ ಬುಧವಾರದ ದಿನದಂದು ಪಠಿಸುತ್ತಾನೋ ಅವನು ತನ್ನೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಸಂಪತ್ತು ಮತ್ತು ಶಾಂತಿಯು ಅವನ ಜೀವನವನ್ನು ಸುಂದರಗೊಳಿಸುತ್ತದೆ. ಶ್ರೀ ವಿಘ್ನೇಶ್ವರಾಯ ನಮಃ. ಬುಧವಾರದ ದಿನದಂದು ಈ ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ಭಕ್ತರು ತಮ್ಮ ಜೀವನದ ಎಲ್ಲಾ ರೀತಿಯ ಅಡೆತಡೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ. ವ್ಯಕ್ತಿಯು ಬುದ್ಧಿವಂತಿಕೆಯನ್ನು ಮತ್ತು ಯಶಸ್ಸನ್ನು ಕೂಡ ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಿದೆ. ನೀವು ಬಯಸಿದ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಬಯಸಿದರೆ ಬುಧವಾರದ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಮೋದಕ ಮತ್ತು ದುರ್ವಾವನ್ನು ಅರ್ಪಿಸಿ. ಈ ಸಮಯದಲ್ಲಿ ಗಣಪತಿಯ ನಾಮಗಳನ್ನು ಪಠಿಸಿ. ಅದೇ ಸಮಯದಲ್ಲಿ ಪೂಜೆ ಮುಗಿದ ನಂತರ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಈ ಪರಿಹಾರವನ್ನು ಮಾಡುವುದರಿಂದ ಗಣಪತಿಯು ಶೀಘ್ರವಾಗಿ ಪ್ರಸನ್ನನಾಗುತ್ತಾನೆ ಹಾಗೂ ಗಣೇಶನ ಅನುಗ್ರಹವನ್ನು ನೀವು ಪಡೆದುಕೊಳ್ಳುತ್ತೀರಿ. ಗಣೇಶನಿಗೆ ಸಮರ್ಪಿತವಾದ ಬುಧವಾರದ ದಿನದಂದು ಗಣಪತಿ ಮಂತ್ರವನ್ನು ಪಠಿಸುವುದರಿಂದ ತಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಅವರು ಯಶಸ್ಸನ್ನು ಸಾಧಿಸುತ್ತಾರೆ. ಬುದ್ಧಿವಂತಿಕೆ ಮತ್ತು ಯಶಸ್ಸು ಅವರ ಜೀವನವನ್ನು ಸಾಕಾರಗೊಳಿಸುತ್ತದೆ.
ಹಾಗಾಗಿ ಬುಧವಾರದ ದಿನದಂದು ನೀವು ಈ ಗಣಪತಿ ಮಂತ್ರಗಳನ್ನು ತಪ್ಪದೇ ಪಠಿಸಿ. ಸನಾತನ ಧರ್ಮದಲ್ಲಿ ಬುಧವಾರದ ದಿನದಂದು ವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜಿಸಲಾಗುತ್ತದೆ. ಈ ಶುಭ ದಿನದಂದು ದೇವಾದಿ ದೇವನಾದ ಮಹಾದೇವನ ಪುತ್ರ ಗಣಪತಿ ದೇವನನ್ನು ಪೂಜಿಸಲಾಗುತ್ತದೆ. ಈ ದಿನ ಗಣಪತಿಯನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಆಚರಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಅಲ್ಲದೆ ಆದಾಯ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಸನಾತನ ಶಾಸ್ತ್ರಗಳಲ್ಲಿ ಗಣಪತಿಯನ್ನು ಪೂಜಿಸುವ ಭಕ್ತರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಇದರೊಂದಿಗೆ ಜೀವನದಲ್ಲಿ ಬರುವ ತೊಂದರೆಗಳು ದೂರವಾಗುತ್ತವೆ. ಆದುದರಿಂದ ಭಕ್ತರು ಗಣೇಶನನ್ನು ಭಕ್ತಿಯಿಂದ ಪೂಜಿಸಬೇಕಾಗುತ್ತದೆ. ನಿಮಗೂ ಹಣ ಸಂಬಂಧಿ ಸಮಸ್ಯೆಗಳು ದೂರವಾಗಬೇಕೆಂದರೆ ಬುಧವಾರದಂದು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ. ಪೂಜೆಯ ಸಮಯದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಗಣೇಶ ಮಂತ್ರಗಳನ್ನು ಪಠಿಸಿ. ಮೇಷರಾಶಿ. ಮೇಷರಾಶಿಯ ಜನರು ಬುಧವಾರದ ದಿನದಂದು ಗಣಪತಿ ಪೂಜೆಯನ್ನು ಮಾಡಬೇಕು. ನಂತರ ಓಂ ಗಣೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಜಪಮಾಲೆಯನ್ನು ಹಿಡಿದು ಪಠಿಸಬೇಕು. ವೃಷಭ ರಾಶಿ. ವೃಷಭ ರಾಶಿಯ ಜನರು ಗಣೇಶನ ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಓಂ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಬುಧವಾರ ಗಣೇಶನನ್ನು ಮೆಚ್ಚಿಸಲು ಓಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಮಾಲೆಯ ಮೂಲಕ ಪಠಿಸಬೇಕು. ಕಟಕ ರಾಶಿ. ಕಟಕ ರಾಶಿಯ ಜನರು ಗಣೇಶನ ಅನುಗ್ರಹವನ್ನು ಪಡೆದುಕೊಳ್ಳಲು ಓಂ ಗಣಪ್ರದಾಯ ನಮಃ ಎನ್ನುವ ಮಂತ್ರವನ್ನು ಜಪಮಾಲೆಯನ್ನು ಹಿಡಿದು ಪಠಿಸಿ. ಸಿಂಹ ರಾಶಿ. ಸಿಂಹ ರಾಶಿಯ ಜನರು ಗಣಪತಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಜಪಮಾಲೆಯನ್ನು ಹಿಡಿದುಕೊಂಡು ಓಂ ಗಣೇಶಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಬೇಕು. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಯಶಸ್ಸನ್ನು ಪಡೆಯಲು ಬುಧವಾರದ ದಿನದಂದು ಓಂ ಗಣಚರಾಯ ನಮಃ ಮಂತ್ರವನ್ನು ಪಠಿಸಬೇಕು. ತುಲಾ ರಾಶಿ. ತುಲಾ ರಾಶಿಯ ಜನರು ಬುಧವಾರ ಪೂಜೆಯ ಸಮಯದಲ್ಲಿ ಓಂ ಗಣಜಿತೆ ನಮಃ ಮಂತ್ರವನ್ನು ಜಪಮಾಲೆ ಹಿಡಿದು ಜಪಿಸಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ಗಣಪತಿ ಬಪ್ಪನ ಆಶೀರ್ವಾದ ಪಡೆಯಲು ಓಂ ಗಣನಾಥಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಧನು ರಾಶಿ. ಧನು ರಾಶಿಯವರು ಗಣೇಶನನ್ನು ಮೆಚ್ಚಿಸಲು ಓಂ ಗುಣಪ್ರಿಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಮಕರ ರಾಶಿ. ಮಕರ ರಾಶಿಯ ಜನರು ಬಯಸಿದ ವರನನ್ನು ಪಡೆಯಲು ಓಂ ಗಣಪ್ರಣಾಯ ನಮಃ ಎನ್ನುವ ಮಂತ್ರವನ್ನು ಜಪಮಾಲೆಯ ಮೂಲಕ ಜಪಿಸಿ. ಕುಂಭ ರಾಶಿ. ಕುಂಭ ರಾಶಿಯ ಜನರು ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಲು ಓಂ ಗಣಸೇನಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಮೀನ ರಾಶಿ. ಮೀನ ರಾಶಿಯವರು ಬುಧವಾರದಂದು ಪೂಜೆಯ ಸಮಯದಲ್ಲಿ ಓಂ ಗಣಪ್ರಭಾವೇ ನಮಃ ಎಂಬ ಮಂತ್ರವನ್ನು 5 ಬಾರಿ ಜಪಿಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.